ಮೇ 30ನೇ ತಾರೀಕಿನ ತನಕ ಅಂದ್ರೆ ಮೇ ಎಂಡ್ ತನಕ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿ ಮೋಸ್ಟ್ ಪವರ್ಫುಲ್ ಆಗಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರಲಿದ್ದಾನೆ. ಈಗ ಫೆಬ್ರವರಿ ಅನ್ಕೊಂಡ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳುಗಳ ಕಾಲ ಸತತವಾಗಿ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದ್ರೆ ಪ್ರತಿಯೊಬ್ಬ ರಾಶಿಯವರ ಮೇಲೂ ಸಹ ಅದರ ಪ್ರಭಾವ ವಿಶೇಷವಾಗಿ ಇದ್ದೇ ಇರುತ್ತೆ. ಸೊ ನಿಮ್ಮ ರಾಶಿ ಅಂದ್ರೆ ಮೇಷ ರಾಶಿಯವರ ಮೇಲೆ ಈ ವಿಶೇಷವಾದಂತಹ ಶುಕ್ರ ಗ್ರಹನ ಪ್ರಭಾವ, ಪರಮೋಚ್ಚ ಸ್ಥಿತಿಯ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಕೆಲಸ ಮಾಡಲಿದೆ, ನೀವು ಇದರಲ್ಲಿ ಏನೇನು ಒಳ್ಳೇದಾಗುತ್ತೆ, ನೀವು ಏನೇನು ಸಮಸ್ಯೆಗಳ ಪರಿಹಾರವಾಗುತ್ತೆ, ಯಾವ ರೀತಿಯಲ್ಲಿ ಪಾಸಿಟಿವ್ ಅನ್ನುವಂಥದ್ದು ಹಾಗೂ ವಿಶೇಷ ಪರಿಹಾರವನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸಿರಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರೆಗೂ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ಶುಕ್ರನ ವಿಶೇಷ ಪ್ರಭಾವ ಮೇಷರಾಶಿಯವರ ಮೇಲೆ ಏನಾಗುತ್ತೆ ನೋಡೋಣ. ನೋಡಿ, ಶುಕ್ರ ಗ್ರಹ ಮೀನ ರಾಶಿಗೆ ಪ್ರವೇಶ ಮಾಡಿ ಆಗಿದೆ. ಮೇ 30ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿಯೇ ಶುಕ್ರ ಗ್ರಹ ಇರಲಿದ್ದಾನೆ. ಮೀನ ರಾಶಿಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿ ಅಂದ್ರೆ ಪವರ್ಫುಲ್, ಮೋಸ್ಟ್ ಪವರ್ಫುಲ್. ಪ್ರತಿಯೊಂದು ಗ್ರಹಗಳಿಗೂ ಉಚ್ಚ ಸ್ಥಿತಿ ಹಾಗೂ ನೀಚ ಸ್ಥಿತಿ ಅಂತ ಇರುತ್ತೆ ಅಂಶ, ಆಯ್ತಾ. ಸೊ ಈ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಮೀನ ರಾಶಿಯಲ್ಲಿದ್ದಾಗ ಇರ್ತಾನೆ. ಸೊ ಮೀನ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಇದ್ದಾನೆ. ಶುಕ್ರನಿಂದ ಏನೇನು ಫಲಗಳು ನಮಗೆ ಸಿಗುತ್ತೋ ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಸಿಗುತ್ತೆ ಅಂತ ಅರ್ಥ. ಅಂದ್ರೆ ಒಂದು ಸಮಯ ಶುಕ್ರನ ಆರಾಧನೆ ಮಾಡ್ಕೊಳ್ಳೋಕೆ ಅದ್ಭುತವಾದಂತಹ ಸಮಯ. ಸೊ ಮೇ ಎಂಡ್ ತನಕ ನಿಮಗೆ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದಾಗ ಮೇಷರಾಶಿಯವ್ರಿಗೊಂದು ಡೌಟ್ ಬರ್ಬಹುದು. ಅಂದ್ರೆ ಸ್ವಲ್ಪ ನಾಲೆಡ್ಜ್, ಜ್ಯೋತಿಷ್ಯದ ಸ್ವಲ್ಪ ಜ್ಞಾನ ಇರ್ತಕ್ಕಂಥವ್ರಿಗೆ ಒಂದು ಡೌಟ್ ಬರಬಹುದು. ಮೇಷಕ್ಕೆ ಮೀನ ವ್ಯಯ ಅಂದ್ರೆ 12ನೇ ಮನೆ ಅಂತ. 12ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ರೆ ಪ್ರಯೋಜನ ಏನು ಬಂತು, ನಮಗೆಲ್ಲ ನಷ್ಟವೇ ಅಲ್ವಾ. ಲಾಸ್ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಅಂದ್ರೆ ಏನ್ ಪ್ರಯೋಜನ ಬಂತು ಅಂತ ನೀವೊಂದು ಅನುಮಾನ ಪಡಬಹುದು. ಗೊತ್ತಿಲ್ದಿರೋರ್ಗಂತೂ ಸಮಸ್ಯೆ ಇಲ್ಲ, ಬಟ್ ಗೊತ್ತಿರತಕ್ಕಂಥ ಸ್ವಲ್ಪ ನಾಲೆಡ್ಜ್ ಇರತಕ್ಕಂಥವ್ರಿಗೆ ಒಂದು ಡೌಟ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೇನೆ ನಿಮಗೆ, ನೋಡಿ, ಶುಕ್ರ ಗ್ರಹ ಹೌದು ವ್ಯಯಸ್ಥಿತನೇ ಆದ್ರೂ ಸಹ ಅಲ್ಲೊಂದು ಪರಿವರ್ತನ ಯೋಗ ಅಂತ ಆಗುತ್ತೆ. ಅಂದ್ರೆ ವೃಷಭ ರಾಶಿಯಲ್ಲಿ ಆಲ್ರೆಡಿ ಗುರುಗ್ರಹ ಇದ್ದಾರೆ ಹಾಗೂ ಮೇಷ ರಾಶಿಯಲ್ಲಿ ಶುಕ್ರ ಗ್ರಹ ಇರಲಿದ್ದಾನೆ. ಮೇ 16ನೇ ತಾರೀಕಿನ ತನಕ ಗುರುಗ್ರಹ ವೃಷಭ ರಾಶಿಯಲ್ಲೇ ಇರೋದ್ರಿಂದ ಶುಕ್ರನ ಮನೆಯಲ್ಲಿ ಗುರು ಮನೆಯಲ್ಲಿ ಶುಕ್ರ, ಅದೊಂದು ಪರಿವರ್ತನ ಯೋಗ ಅಂತ ಆಗಲಿದೆ. ಆ ಪರಿವರ್ತನ ಯೋಗದಿಂದಾಗಿ 3.5 ತಿಂಗಳುಗಳ ಕಾಲ ಸತತವಾಗಿ ಮೇಷರಾಶಿಯವರಿಗೆ ಶುಕ್ರನಿಂದ ಪಾಸಿಟಿವ್ ಆಗುವ ಸಾಧ್ಯತೆ, ಅಥವಾ ಒಂದು ಸ್ವಲ್ಪ ದೇವತಾರಾಧನೆಗಳನ್ನು ಮಾಡಿಕೊಂಡ್ರೆ ನೆಗೆಟಿವ್ ಆಗದೆ ಪಾಸಿಟಿವ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. ಈ ಶುಕ್ರನ ಪರಮೋಚ್ಚ ಸ್ಥಿತಿ ನಿಮ್ಮ ಯಾವ ಕಾರ್ಯಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳಿ. ಶುಕ್ರ ನಿಮಗೆ ಕುಟುಂಬಾಧಿಪತಿ, ಶುಕ್ರ ನಿಮಗೆ ಧನಾಧಿಪತಿ, ಶುಕ್ರ ನಿಮಗೆ ಸಪ್ತಮಾಧಿಪತಿ. ಈ 3 ಕ್ಷೇತ್ರಗಳಿಗೆ ಅಧಿಪತಿಯಾದ ಶುಕ್ರ ಗ್ರಹ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿದ್ರು, ವ್ಯಯಸ್ಥಾನದಲ್ಲಿದ್ರು ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಮೇಷರಾಶಿಯವರ ವಿದೇಶ ಪ್ರಯಾಣಗಳಿಗೆ ಬಹಳ ಅನುಕೂಲವನ್ನ ಈ ಒಂದು ಶುಕ್ರನ ಪರಮೋಚ್ಚ ಸ್ಥಿತಿಯ ಫಲ ನಿಮಗೆ ಸಿಗಲಿದೆ. ಮೇಷರಾಶಿಯವರು ವಿದೇಶಕ್ಕೆ ಹೋಗಬೇಕು, ಮೇಷರಾಶಿಯವರು ದೂರ ಪ್ರಯಾಣ ಮಾಡಬೇಕು, ಟೂರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು. ಮೇಷರಾಶಿಯವರು ವಿದೇಶಕ್ಕೆ ಹೋಗಿ ಅಂದ್ರೆ ಚಿಕ್ಕ ಶಾರ್ಟ್ ಟರ್ಮ್ಗೆ ಅಂತ ಅಲ್ಲೋಗಿ ವಿದ್ಯಾಭ್ಯಾಸ ಮಾಡಬೇಕು, ಅಲ್ಲೋಗಿ ಜಾಬ್ ಮಾಡಬೇಕು. ಈ ತರ ವಿದೇಶಕ್ಕೆ ಹೋಗಿ ಜೀವನ ನಡೆಸಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಒಂದು ಅದ್ಭುತವಾದಂತಹ ಅವಕಾಶ ಈ ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ರ ತನಕ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಮೇಷರಾಶಿಯವರಿಗೆ. ಅಷ್ಟೇ ಅಲ್ಲ, ಈ ಒಂದು ಶುಕ್ರನ ಪರಮೋಚ್ಚ ಸ್ಥಿತಿ ನಿಮಗೊಂದಿಷ್ಟು ಖರ್ಚುಗಳು ಸಹ ಮಾಡಿಸುತ್ತೆ. ಯಾವ ವಿಚಾರವಾಗಿ, ಒಂದು ಐಷಾರಾಮಿ ಜೀವನದ ವಿಚಾರವಾಗಿ. ಅಂದ್ರೆ ಕಾಸ್ಟ್ಲಿ ಮೊಬೈಲ್ ತಗೊಳ್ತೀರಾ, ಕಾಸ್ಟ್ಲಿ ಕಾರ್ ತಗೊಳ್ತೀರಾ, ಕಾಸ್ಟ್ಲಿ ಏನಾದ್ರು ಸ್ವಲ್ಪ ಕಾಸ್ಟ್ಲಿ ವಿಚಾರ ಅಂದ್ರೆ ಸ್ವಲ್ಪ ತೆಗೆದುಕೊಳ್ಳುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಐಷಾರಾಮಿ ಜೀವನ ಅಂತ ಹೇಳ್ಬೋದು. ಇದರಲ್ಲಿ ಇನ್ನು ಗಮನಿಸಬೇಕಾದದ್ದು, ಶುಕ್ರ ಗುರುವಿನೊಂದಿಗೆ ಪರಿವರ್ತನೆ ಯೋಗವಾಗಿರೋದ್ರಿಂದಾಗಿ ಬಿಸ್ನೆಸ್, ವ್ಯಾಪಾರ ಮಾಡ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಇದರ ಮೇಲೆ ಸ್ವಲ್ಪ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕಾಗತ್ತೆ. ವ್ಯಯಾಧಿಪತಿ
ವೇಯಾಧಿಪತಿಯೊಂದಿಗೆ ಪರಿವರ್ತನ ಯೋಗ ಶುಕ್ರಂದಾಗಿರುತ್ತೆ. ಆದ್ರಿಂದ ಇಲ್ಲಿ ಯಾರು ಗಮನಿಸಬೇಕು, ಯಾರಿಗೆ ವಿಶೇಷವಾದಂತಹ, ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇದು ಮೇಷರಾಶಿ ಪ್ರತಿಯೊಬ್ಬರಿಗೂ ಪ್ರಾಧಾನ್ಯತೆ ಹೊಂದಿರುತ್ತೆ. ಬಟ್ ದುಡ್ಡಿನ ವಿಚಾರವಾಗಿ, ಯಾಕಂದ್ರೆ ಧನಾಧಿಪತಿ ಆಗಿರ್ತಾನೆ, ಸೊ ಆದ್ರಿಂದಾಗಿ ದುಡ್ಡಿನ ವಿಚಾರವಾಗಿ ಧನಾಧಿಪತಿ ವ್ಯಯಾಧಿಪತಿಯೊಂದಿಗೆ ಪರಿವರ್ತನ ಯೋಗ ಅಂತಂದಾಗ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಿನದಾದಂತಹ ಗಮನವನ್ನು ಕೊಡಬೇಕಾಗ್ತದೆ. ನಾನು ಇನ್ವೆಸ್ಟ್ ಮಾಡ್ಬೋದು, ಇನ್ನೊಂದು 3-4 ತಿಂಗಳು ನಾನು ಇನ್ವೆಸ್ಟ್ ಮಾಡಬಹುದಾ, ಇನ್ವೆಸ್ಟ್ ಮಾಡೋ ವಿಚಾರದಲ್ಲಿ ಏನ್ ಮಾಡಬೇಕು ಅಂತ. ಉತ್ತರ ಬಿಸ್ನೆಸ್ ಅಲ್ಲದೆ ಬೇರೆಯವರೇ ಆಗಿರಬಹುದು, ನಿಮ್ಮ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯನ್ನು, ವ್ಯಯಾಧಿಪತಿಯೊಂದಿಗೆ ಪರಿವರ್ತನೆ ಯೋಗ ಆದ್ರಿಂದ ಹಣದ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು, ತುಂಬಾ ದುಡ್ಡು ಬಂದ ತಕ್ಷಣ ಯಾವ್ದಾದಕ್ಕೋ ಖರ್ಚು ಮಾಡ್ಬಿಡ್ತೀರಾ ನೀವು, ಐಷಾರಾಮಿನಿ ಜೀವನಕ್ಕೋಸ್ಕರ ಖರ್ಚು ಮಾಡ್ಬಿಡ್ತೀರಾ, ಟ್ರಾವೆಲ್ಸ್ ತುಂಬಾ ಸುತ್ತಾಡಕ್ಕೋಸ್ಕರ ಒಂದಿಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಅಥವಾ ಎಲ್ಲೋ ಒಂದ್ ಕಡೆ ಜಾಬ್ ಅಲ್ಲಿ ಟ್ರಾನ್ಸ್ಫರ್ ಬೇಕು, ಯಾರೋ ದುಡ್ಡು ಕೊಟ್ರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ, ಸೊ ಅವರಿಗೆ ಕಣ್ಣು ಮುಚ್ಕೊಂಡು ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಅವ್ರಿಗೊಂದಿಷ್ಟು ದುಡ್ಡು ಕೊಡು, ನಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡು ಅಂತ ದುಡ್ಡು ಖರ್ಚು ಮಾಡ್ತೀರಾ. ಈ ತರ ಎಲ್ಲ ಮೇಷರಾಶಿಯವರು ಒಂದಿಷ್ಟು ಖರ್ಚುಗಳನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲ್ಲೇನಾಗತ್ತೆ, ವಿವಾಹಕ್ಕೆ ಇದು ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಕೆಲವರು ಹೊರದೇಶದಕ್ಕೆ ಸಂಬಂಧಗಳು ನೋಡ್ತಿರ್ತಾರೆ, ಅಂದ್ರೆ ಯಾರು ಫಾರಿನ್ ಅಲ್ಲಿ ಸೆಟ್ಲ್ ಆಗಿರೋ ಹುಡುಗಂಗೆ ಹುಡುಕ್ತಾ ಇರ್ತಾರೆ, ಫಾರಿನ್ ಅಲ್ಲಿ ಸೆಟ್ಲ್ ಆಗಿರೋ ಹುಡುಗಿಗೆ ನೋಡ್ತಾರೆ, ಅಂದ್ರೆ ಫಾರಿನ್ ಹೋಗ್ಲಿಕ್ಕೆ ಅನುಕೂಲವಾಗುವಂತ ಹುಡುಗಿ ನೋಡ್ತಿರ್ತಾರೆ, ಜಾಬ್ ವಿಚಾರ ಇತ್ಯಾದಿಗಳಿಗೆ. ಸೊ ಅಂತಹ ಮೇಷರಾಶಿ ಅವಿವಾಹಿತರು ವಿವಾಹಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೆ ಇದು ತುಂಬಾ ಅನುಕೂಲವಾಗುವಂಥದ್ದು ವಿವಾಹದ ವಿಚಾರದಲ್ಲಿ. ಆಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನೋಡ್ತಾ ಇರತಕ್ಕಂತ ಬಿಸ್ನೆಸ್ ಮಾಡೋರ್ಗೂ ಸಹ ಇದೊಂಚೂರು ಅನುಕೂಲ ಮಾಡಿಕೊಡಲಿದೆ. ಆದರೆ ಇಲ್ಲಿ ದುಡ್ಡಿನ ವಿಚಾರವಾಗಿ, ಕುಟುಂಬದವರ ವಿಚಾರವಾಗಿ, ಅಂದ್ರೆ ಫ್ಯಾಮಿಲಿ ಮ್ಯಾಟರ್ಸ್ ನಲ್ಲಿ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ವಿಶೇಷವಾದ ಗಮನ ಕೊಡಬೇಕಾಗ್ತದೆ. ಸೊ ಆದ ಕಾರಣ ನಾನು ಹೇಳುವಂತಹ ಪರಿಹಾರಗಳನ್ನ ಒಂದ್ ಸ್ವಲ್ಪ ಈಗ ನೀವು ಮೇಷರಾಶಿಯವ್ರು ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪ ಪರಿಹಾರ? ಬಹಳ ಪ್ರಮುಖವಾಗಿ ನೀವು ಪ್ರತಿದಿನ ಈ ಒಂದು 3-4 ತಿಂಗಳು ಮೇಷರಾಶಿಯವರು ಹಣಕಾಸಿನ ವಿಚಾರವಾಗಿ ಗಮನ ಹರಿಸಬೇಕಾದ್ರಿಂದ ಲಕ್ಷ್ಮೀ ಅಷ್ಟೋತ್ರವನ್ನ ಪ್ರತಿಯೊಬ್ಬರು ಪಠನೆ ಮಾಡಿ. ಮನೆ ಹತ್ರದಲ್ಲಿ ಎಲ್ಲರೂ ಅಮ್ಮನವರ ದೇವಸ್ಥಾನ ಇದ್ರೆ ಶುಕ್ರವಾರ ಹೋಗಿ ಒಂದು ಕುಂಕುಮಾರ್ಚನೆಯನ್ನ ಮಾಡಿಸ್ಕೊಂಡು ಬನ್ನಿ. ಮುತ್ತೈದೆ ಆ ಶುಕ್ರವಾರಗಳಲ್ಲಿ ಮುತ್ತೈದೆಯರಿಗೆ ಯಾರೋ ಒಂದು ಮುತ್ತೈದೆಯನ್ನ ನೋಡಿ ಅವ್ರಿಗೆ ಒಂದು ಅರ್ಶನ ಕುಂಕುಮವನ್ನು ಕೊಡ್ತಕ್ಕಂಥದ್ದು, ಅವ್ರಿಗೊಂದು ಹಣ್ಣು ಕೊಡ್ತಕ್ಕಂಥದ್ದು, ಸೀರೆ ಇತ್ಯಾದಿ ಬ್ಲೌಸ್ ಪೀಸು ವಸ್ತ್ರಾದಿಗಳನ್ನು ಕೊಡ್ತಕ್ಕಂಥದ್ದು, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಸುಮಂಗಲಿ ಆರಾಧನೆ ಅಂತ ಹೇಳ್ತಾರೆ, ಮುತ್ತೈದೆ ಆರಾಧನೆ. ನಿಮ್ಮ ಯಥಾಶಕ್ತಿ ನಿಮ್ ಕೈಲಿ ಏನಾಗುತ್ತೋ ಅದನ್ನ ಶುಕ್ರವಾರಗಳಲ್ಲಿ ಮೇಷರಾಶಿಯವರು ಮಾಡೋದ್ರಿಂದಲೂ ಸಹ ಈ ಒಂದು ಶುಕ್ರನ ವಿಶೇಷವಾದ ಪ್ರಭಾವವನ್ನ, ಅಂದ್ರೆ ದುಷ್ಪ್ರಭಾವ ನಿವಾರಣೆ ಮಾಡಿ ಒಳ್ಳೆಯ ಪ್ರಭಾವವನ್ನ ಪಡ್ಕೊಳ್ಳಬಹುದಾಗಿರ್ತದೆ. ಸೊ ಈ ಎಲ್ಲ ಕ್ಷೇತ್ರಗಳ ಮೇಲೆ ಶುಕ್ರನ ವಿಶೇಷ ಪ್ರಭಾವ ಇರ್ತದೆ, ನೆನ್ಪಿಟ್ಕೊಳ್ಳಿ, ಆಯ್ತಲ್ವಾ? ಹಾಗೂ ಕೌಟುಂಬಿಕ ಕಲಹಗಳು, ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು ಕಡಿಮೆ ಆಗಬೇಕು ಅಂದ್ರೂ ಶುಕ್ರನ ಒಂದು ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಾಗುತ್ತೆ, ಮೇಷರಾಶಿಯ ಕುಟುಂಬದವರು ಯಾರೋ ಈಗ ಜಗಳ ಮಾಡ್ಕೊಂಡು ದೂರ ಹೋಗುವಂಥದ್ದು ಒಂದ್ ಕಡೆ, ಅಥವಾ ಮಕ್ಕಳು ವಿದ್ಯಾ ನಿಮಿತ್ತವಾಗಿ ಓದ್ಬೇಕು ಅಂತ ಎಲ್ಲೋ ದೂರ ಕಾಲೇಜಲ್ಲಿ ಇದು ಸಿಕ್ತು, ಅಥವಾ ಎಲ್ಲೋ ಒಂದ್ ಕಡೆ ದೂರ ಕೆಲಸ ಸಿಕ್ತು, ಅದು ನಿಮ್ಮಿಂದ ಕುಟುಂಬದವ್ರು ಸ್ವಲ್ಪ ದೂರ ಹೋದ್ರು, ಕೆಲ್ಸಕ್ಕೋಸ್ಕರ ಹೋದ್ರು, ವಿದ್ಯಾಭ್ಯಾಸಕ್ಕೋಸ್ಕರ ಹೋದ್ರು, ಈ ತರ ದೂರ ಹೋದ್ರೆ ಓಕೆ. ಸೊ ಅದರಿಂದ ನೆಗೆಟಿವ್ ಆಗಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಯಾರು ಹೋಗ್ಲಿಲ್ಲ, ಈ ಉದ್ದೇಶದಿಂದ ವಿದೇಶಕ್ಕೋ ಅಥವಾ ಬೇರೆ ಕಡೆ ಜಾಗಕ್ಕೋ ಹೋದ್ರು ಅಂದ್ರೆ ಓಕೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಂಡ್ರೆ ಹಿಂಗೆ, ಮಾಡ್ಕೊಡೋದಾದ್ರೆ ಹಿಂಗೆ ಅನ್ನೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಅದರಿಂದ ಒಳ್ಳೆಯ ಕಾರಣದಿಂದ ಅವರು ನಿಮ್ಮಿಂದ ದೂರವಾದ್ರು ಕುಟುಂಬದವರು ಅನ್ನುವ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಒಂದು ಉದ್ದೇಶ. ಸೊ ಅದರಿಂದ ಮೇಷರಾಶಿಯವರು ಈ ಹಲವಾರು ವಿಚಾರಗಳಲ್ಲಿ ಈ ಶುಕ್ರನ ಪ್ರಭಾವ, ಅಂದ್ರೆ ಶುಕ್ರ ಪರಮೋಚ್ಚ ಸ್ಥಿತಿಯ ಪ್ರಭಾವ ಇರುತ್ತೆ. ಶುಕ್ರನ ಆರಾಧನೆ ಇಂಪಾರ್ಟೆಂಟು, ದಯವಿಟ್ಟು ನೀವು ಮಾಡ್ಕೊಳ್ಳಿ. ಶುಕ್ರನ ಈ ಪರಮೋಚ್ಚ ಸ್ಥಿತಿಯ ಒಂದು ಶುಭ ಫಲ ಸಂಪೂರ್ಣವಾಗಿ ಸಿಗಬೇಕು ಅಂದಾಗ ಶುಕ್ರನಿಗೆ ವಿಶೇಷವಾಗಿ ಆರಾಧನೆ ಮಾಡಬೇಕು. ಆದ್ರಿಂದ ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ. ಸೊ ಬಹಳ ಅದ್ಭುತವಾದಂತಹ ದಿವಸ ಬುಧವಾರ. ಸೊ ಅವತ್ತಿನ ದಿವಸ ನಾವು ಸಹಸ್ರ ಶುಕ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶುಕ್ರ ಗ್ರಹಣಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಿಮ್ಮೆಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಕೊಟ್ಟ ಸಾಲ ಇರಬಹುದು, ತಗೊಂಡ ಸಾಲ ಇರಬಹುದು, ಕೊಡಿಸದ ಸಾಲ ಇರಬಹುದು, ಇದೆಲ್ಲದೂ ಸಹ ಸಮಸ್ಯೆಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ ಹೋಮ ಅಂತ ಮಂತ್ರವ ಅಂತ ಬರ್ತದೆ, ಆ ಋಣಬಾಧಾ ನಿವಾರಣ ಮಂತ್ರದಿಂದಲೇ ಹೋಮವನ್ನು ಮಾಡ್ತೇವೆ. ಹೋದ ವರ್ಷ ಮಾಡಿದ್ವಿ ನಾವ್ ಇದನ್ನ. ಸೊ ಇಷ್ಟೇ ಅಲ್ದೇನೆ, ನೀವು ಅಡಮಾನ ಇಟ್ಟ ಬಂಗಾರ ಇರ್ತಲ್ಲ, ಗೋಲ್ಡ್ ಲೋನ್ ಅಂತ. ಸೊ ಗೋಲ್ಡ್ ಲೋನ್ ಅಡ ಇಟ್ಟಿದ್ದು ಬಹಳ ತಪ್ಪು. ನಾನು ಬಹಳ ಜನ ಕೇಳ್ತೀನಿ, ದಯವಿಟ್ಟು ಗೋಲ್ಡ್ ಬಂಗಾರ ಅಡ ಇಡಬೇಡಿ ಅಂತ. ಬಟ್ ಆದ್ರೂ ಅನಿವಾರ್ಯ ಕಾರಣಗಳಿಂದ ಇಟ್ಟುಬಿಟ್ಟಿರ್ತೀರಿ. ಸೊ ಆ ಬಂಗಾರವನ್ನ ಬಿಡಿಸಿಕೊಂಡು ಬರ್ಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಸ್ವರ್ಣಾಕರ್ಷಣ ಭೈರವ ಅನ್ನುವಂಥ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಈ 3 ವಿಶೇಷವಾದಂತಹ ಹೋಮಗಳಿಂದ ಇನ್ನೂ ಹಲವಾರು ಹೋಮಗಳಿದಾವೆ. ಇದಕ್ಕೆ ವಿಶೇಷವಾದ ಪ್ರಸಾದ ಕೊಡ್ಬೇಕಲ್ಲ. ಸೊ ನಿಮ್ಮಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ವಿಶೇಷವಾದಂತಹ
ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದೇ ಧನಾಕರ್ಷಕ ಮಣಿ. ಈ ವಿಶೇಷವಾದಂತಹ ರಾ ಒಂದು ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಸಹ ನಾವು ಕೊಡ್ತಾ ಇದ್ದೇವೆ, ಸಂಕಲ್ಪ ಸೇವೆ ಕೊಡ್ತಕ್ಕಂಥವ್ರಿಗೆ. ಯಾಕೆಂದ್ರೆ ಇದರಲ್ಲೇ ನಾವು ನಾಗಾರಾಧನೆಯನ್ನು ಮಾಡ್ತೇವೆ, ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ವಿಶೇಷವಾಗಿ ದುಡ್ಡಿಗೆ, ಹಣಕಾಸಿಗೆ ಸಂಬಂಧಪಟ್ಟಂತದ್ದಾದ್ರಿಂದ ನೀವು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಾಗಿರಬಹುದು, ಅಥವಾ ಮನೆಯಲ್ಲಿ ಹಣಕಾಸಿನ ವಿಚಾರವಾಗಿ ತೊಂದರೆ ಇದ್ರೆ ಅದು ಪರಿಹಾರವಾಗಲಿ ಅನ್ನುವ ಕಾರಣಕ್ಕೋಸ್ಕರ ಧನಾಕರ್ಷಕ ಮಣಿಯನ್ನ, ಸಹಸ್ರ ಶುಕ್ರ ಶಾಂತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಋಣಬಾಧ ನಿವಾರಕ ಮಂತ್ರ ಹೋಮ, ಈ ಎಲ್ಲ ಹೋಮಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಈ ಅದ್ಭುತವಾದಂತಹ ರತ್ನ, ಒರಿಜಿನಲ್ ಪೈರೈಟ್, ಇದು ಒರಿಜಿನಲ್ ರಾ ಪೈರೈಟ್ ಆಯ್ತಲ್ವಾ. ಸೊ ಇದೊಂದು ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರೂ ಕಳಿಸ್ಕೊಡ್ತೇವೆ. ನೀವು ಇದನ್ನ ನಿಮ್ಮ ದೇವರ ಮನೆಯಲ್ಲಿ ಇಡಬಹುದು, ನಿಮ್ಮ ಕ್ಯಾಶ್ ದುಡ್ಡಿನ ಜೊತೆಯಲ್ಲಿ ಇದನ್ನ ಇಡ್ತಕ್ಕಂಥದ್ದು, ಬೀರೋದಲ್ಲಿ ಲಾಕರ್ ಇರ್ತದೆ ಅದರಲ್ಲಿ ಇಡ್ತಕ್ಕಂಥದ್ದು ಇರಬಹುದು, ಅಥವಾ ಬಹಳ ಪ್ರಮುಖವಾಗಿ ನೀವು ಬಿಸ್ನೆಸ್ ಮಾಡ್ತಾರೆ ನಿಮ್ಮ ಗಲ್ಲಾಪೇಟೆಯಲ್ಲಿ ಇದನ್ನ ಇಟ್ಕೊಳ್ಬಹುದು, ನಿಮ್ಮ ಆಫೀಸಲ್ಲಿ ಕ್ಯಾಬಿನ್ ಅಲ್ಲಿ ಇದನ್ನ ಇಟ್ಕೊಳ್ಬಹುದು. ದಿನ ಬೆಳಗ್ಗೆ ಇದರ ದರ್ಶನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ರು ಸಹ ಅದ್ಭುತವಾದ ಧನಾಕರ್ಷಣೆ. ಕ್ಯಾರಿ ಮಾಡ್ಬೋದು, ನಿಮ್ ಜೊತೆಗೆ ಇದನ್ನ ತಗೊಂಡು ಹೋಗ್ಬೋದು, ಎಲ್ಲರಿಗೂ ಅದೇ ತರ ಇಟ್ಕೊಟ್ಟಿರ್ತೇನೆ. ಬಟ್ ಸಾಮಾನ್ಯವಾಗಿ ದೇವ್ರ ಮನೆಯಲ್ಲಿ ಇತ್ಯಾದಿಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಅದ್ಭುತವಾದ ಫಲಗಳನ್ನು ಸಹ ಕೊಡಲಿದೆ. ಸೊ ನಿಮ್ಮ ಜೊತೆಗೆ ಇಟ್ಕೊಳ್ಳಕ್ಕೆ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನ ಇದಿಷ್ಟು ಹೋಮಗಳನ್ನು ನಾವು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸ್ಆಪ್ ಮಾಡ್ಕೊಂಡು ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತಾರೆ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡಲಿದ್ದೇವೆ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಪ್ರತಿಯೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಬರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.